ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮಾಲಗತ್ತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ದೀಪಕ ಬೊಮ್ಮನೂರ ಆಯ್ಕೆ. ಶಹಾಬಾದ್ ತಾಲೂಕಿನ ಮಾಲಗತ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಸದಾಶಿವ ಸಿಂಗೆ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ದೀಪಕ ಬಸವರಾಜ್ ಬೊಮ್ಮನೂರ ಮತ್ತು ಉಪಾಧ್ಯಕ್ಷರಾಗಿ ಸರಸ್ವತಿ ಶರಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾಲಗತ್ತಿ ಗ್ರಾಮ ಪಂಚಾಯಿತಿ ಮುಂದಿನ ಅವಧಿಯ ಪರಿಶಿಷ್ಟ ಜಾತಿಗೆ ಅಧ್ಯಕ್ಷ ಸ್ಥಾನ ಮತ್ತು ಹಿಂದುಳಿದ ವರ್ಗಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾಗಿದ್ದ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು. ಮಾಲಗತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮಾಲಗತ್ತಿ, ಶಂಕರವಾಡಿ ಮತ್ತು ಯರಗಾಲ ಗ್ರಾಮಕ್ಕೆ ಸೇರಿದ ಒಟ್ಟು 18 ಗ್ರಾಮ ಪಂಚಾಯಿತಿಯ ಸದಸ್ಯರಿದ್ದು 13 ಜನ ಹಾಜರಾಗಿ 5 ಜನ ಸದಸ್ಯರು ಗೈರಾಗಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಯರಗಲ ಗ್ರಾಮದ ದೀಪಕ ಬೊಮ್ಮನೂರ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶಂಕರವಾಡಿ ಗ್ರಾಮದ ಸರಸ್ವತಿ ಶರಣಪ್ಪ ರವರು ಇಬ್ಬರು ಮಾತ್ರ ನಾಮಪತ್ರವನ್ನ ಸಲ್ಲಿಸಿದ್ರು. ಪ್ರತಿಸ್ಪರ್ಧಿಯಾಗಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ದೀಪಕ ಬೊಮ್ಮನೂರ ಹಾಗೂ ಉಪಾಧ್ಯಕ್ಷರಾಗಿ ಸರಸ್ವತಿ ಶರಣಪ್ಪ ಅವರು ಅವಿರೋಧವಾಗಿ ಆಯ್ಕೆಯಾದರು. ತಾಲೂಕು ತಹಶೀಲ್ದಾರ್ ಜಗದೀಶ್ ಚೌರ್ ಚುನಾವಣಾಧಿಕಾರಿ ಆಗಮಿಸಿ ಚುನಾವಣಾ ಪ್ರಕ್ರಿಯೆಗಳನ್ನ ಪೂರ್ಣಗೊಳಿಸಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಹೆಸರನ್ನ ಘೋಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಏಲೀಸ್ ಬುಳ್ಳಾ, ಮಾಜಿ ಅಧ್ಯಕ್ಷರಾದ ಮಲ್ಲಣ್ಣ, ಸದಾಶಿವ ಸಿಂಗೆ, ಡಾಕ್ಟರ್ ವಿಜಯ್ ಕುಮಾರ್ ಕಟ್ಟಿ, ಮಲ್ಲಣ್ಣ ಆಲೂರ, ಮರೆಣ್ಣ, ಮಲ್ಲಪ್ಪ ತಳವಾರ್, ಶರಣಪ್ಪ ಪೂಜಾರಿ, ರಾಜು ಚಿರಕಲ, ಹನುಮಂತ ಮುತ್ತಗಿ, ಮಂಜುಳಾ ಶಿವಮ್ಮ, ಮಲ್ಲಮ್ಮ, ರಾವಸಾಬ ಪಾಟೀಲ, ರಾಜೇಶ್ ಯನಗುಂಟಿಕರ, ಶರಣು ಪಗಲಾಪುರ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದಂತೆ ಅನೇಕರು ಇಲ್ಲಿ ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿ ಕಚೇರಿ ಸುತ್ತಮುತ್ತ ಪಿಎಸ್ಐ ಶಾಮರಾಯ ಮತ್ತು ಪಿಎಸ್ಐ ಹನುಮಂತ ಅಷ್ಟಗಿ ಮತ್ತು ಷಣ್ಮುಗ ಕಟ್ಟಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ವರದಿ ಯಲ್ಲಾಲಿಂಗ ಹೈಳಕರ, ನ್ಯೂಸ್ 26 ಕನ್ನಡ, ಶಹಾಬಾದ್. ಗ್ರಾಮದ ನೂತನ ಅಧ್ಯಕ್ಷರಾಗಿ ದೀಪಕ್ ಬೊಮ್ಮನೂರವರು ಯರಗಲ್ಲ ಇವರು ಈ ಒಂದು ಚಿತ್ತಾಪುರ ತಾಲೂಕಿನ ಮಾಲಗತ್ತಿ ಗ್ರಾಮ ಪಂಚಾಯತಿಯ ಅವಿರೋಧವಾಗಿ ಅಧ್ಯಕ್ಷರಾದಂಥ ದೀಪಕ್ ಬೊಮ್ಮನೂರವರು ಇವತ್ತು ಎಲ್ಲ ಸದಸ್ಯರು ಒಗ್ಗಟ್ಟು ಸೇರಿ ಕಾಂಗ್ರೆಸ್ ಪಕ್ಷದ ಒಂದು ಬೆಂಬಲಕ್ಕೆ ನಿಂತು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅನೇಕ ಬಡವರ ಪರ ಕೆಲಸ ಮಾಡೋದು ನೋಡಿ ಇವತ್ತೆಲ್ಲ ಸದಸ್ಯರು ಅವಿರೋಧವಾಗಿ ಅಧ್ಯಕ್ಷ ಮಾಡಿದ್ದಾರೆ. ಅವರು ಮುಂದಿನ ಅಭಿವೃದ್ಧಿಗೆ ದುಡಿತಾರಂತೇಳಿ ಪ್ರತಿಯೊಂದೊಂದು ಹಳ್ಳಿಯಲ್ಲಿ ಬರೋಂಥ ಒಂದು ಯಾವುದೇ ಸ್ಕೂಲ್ ಬಿಲ್ಡಿಂಗ್ ಇರ್ಬೋದು, ನಾಲಿ ಕೆಲಸ ಇರ್ಬೋದು, ಪ್ರತಿಯೊಂದೊಂದು ಕೆಲಸ ಮಾಡ್ತಾರೆ. ಅವರು ಎಲ್ಲ 18 ಜನರಲ್ಲಿ 13 ಜನರಿಗೆ ಒಗ್ಗಟ್ಟು ಮಾಡಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಊರಿನ ಹಿರಿಯರಿಗೂ ಮತ್ತು ಎಲ್ಲ ಬಂದಂಥ ಮುಖಂಡರಿಗೂ ಅಭಿನಂದನೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾಲಗತ್ತಿ ಗ್ರಾಮದಿಂದ ಅಧ್ಯಕ್ಷ ಆಗಿ ನೂತನಾಗಿ ನನಗೆ ಎಲ್ಲ ಸದಸ್ಯರು ಆಶೀರ್ವಾದ ಮಾಡಿ ಪ್ರಿಯಾಂಕಾ ಸಾಬ್ರ ಆಶೀರ್ವಾದದಿಂದ ನನಗೆ ಅಧ್ಯಕ್ಷ ಸ್ಥಾನಕ್ಕೆ ನೋಡಲಾಗಿದೆ. ಹಾಗೂ ಇದಕ್ಕೆ ನಾನು ಸಾಬ್ರ ಗಮನದಲ್ಲಿ ಎಲ್ಲವನ್ನು ಆದಷ್ಟು ಪ್ರಯತ್ನಕ್ಕೆ ನಾನು ಅಭಿವೃದ್ಧಿ ಮಾಡ್ತೀನಿ. ಪ್ರಿಯಾಂಕಾ ಸಾಬ್ರ ಅವ್ರ ನೇತೃತ್ವದಲ್ಲಿ ಬಂದು ಈ ಗ್ರಾಮ ಪಂಚಾಯತಿ ಮಾಲಗತ್ತಿಗೆ ಬರೋಂಥ 3 ಹಳ್ಳಿಗಳು ಮಾಲಗತ್ತಿ, ಶಂಕರವಾಡಿ, ಯರಗಲ್ ಎಲ್ಲ ಗ್ರಾಮಸ್ಥ ಮೆಂಬರ್ಗೆ ನಾನು ಧನ್ಯವಾದವನ್ನು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಮಾಲಗತ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ನಡೆದಿದೆ. ಇದರಲ್ಲಿ ಸನ್ಮಾನ್ಯ ಶ್ರೀ ದೀಪಕ್ ಬೊಮ್ಮನೂರ್, ಸಾಕಿನ್ ಯರಗಲ್ ಇವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ಒಂದು ಆಶೆಯನ್ನು ಇಟ್ಟುಕೊಂಡು ಎಲ್ಲ 3 ಊರಿನ ಗ್ರಾಮ ಪಂಚಾಯತ್ ಸದಸ್ಯರು ಅಭಿವೃದ್ಧಿ ಆಯ್ಕೆಯಾಗಲು ಸಹಕರಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಒಂದು ಅಭಿವೃದ್ಧಿಯ ಪಥದಲ್ಲಿ ನಮ್ಮ ಅಧ್ಯಕ್ಷರು ಕೂಡ ಅವರ ಗಮನಕ್ಕೆ ತಂದು ಇನ್ನುಳಿದ ಅಭಿವೃದ್ಧಿಗಳು ಮಾಡ್ತಾರಂತೇಳಿ ನಾವೆಲ್ಲರೂ ಅವರ ಒಂದು ಆಶಾಭಾವನೆಯಿಂದ ಎಲ್ಲ ಸದಸ್ಯರು ಕೂಡಿ ಅವರಿಗೆ ಅಭಿವೃದ್ಧಿ ಆಯ್ಕೆಯಲು ಸಹಕರಿಸಿದ್ದಾರೆ. ಇವತ್ತಿನ ಒಂದು ಆಯ್ಕೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಊರಿನ ಮುಖಂಡರ ನೇತೃತ್ವದಲ್ಲಿ ಮತ್ತು ಈ ಯುವ ಅಧ್ಯಕ್ಷರಾದಂಥ ಸಂಜು ಬಲ್ಕಲ್ ಅವರು, ರಾಜೇಶ್ ಯನಗುಂಟಿ ಅವರು ಮತ್ತು ಶರಣು ಪಗಲಾಪುರ ಅವರು ಇವರೆಲ್ಲರೂ ಬಂದು ಸಹಕಾರ ಕೊಟ್ಟು ನಮ್ಮ ಅಧ್ಯಕ್ಷರ ಆಯ್ಕೆಯಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ಮತ್ತು ನಮ್ಮ ಪತ್ರಕರ್ತ ಮಿತ್ರರಿಗೂ ಮತ್ತು ಮೀಡಿಯಾದವರಿಗೂ ಧನ್ಯವಾದ ಹೇಳುತ್ತಾ ತಮಗೆ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.